ವಕೀಲನ ಮೇಲೆ ಬಿಜೆಪಿ ಮುಖಂಡ ಜೊತೆಗೆ ಉದ್ಯಮಿಯಿಂದ ಹಲ್ಲೆ ಆಗಿದೆ. ಬಿಜೆಪಿ ಮುಖಂಡ ವೇಣುಗೋಪಾಲ್ ಮತ್ತು ಮಗನ ವಿರುದ್ಧ ಈಗ ವಕೀಲ ಸಂದೀಪ್ ಮೇಲೆ ಮಾರಣಾಂತಿಕ ಹಲ್ಲೆ ಆಗಿತ್ತು. ಒಂದು ಕಡೆ ಆರೋಪ ಕೂಡ ಈಗ ಕೇಳಿ ಬರ್ತಾ ಇದೆ. ಬಿಜೆಪಿ ಮುಖಂಡ ವೇಣುಗೋಪಾಲ್ ಮತ್ತು ಮಗನ ವಿರುದ್ಧ ಈಗ ಆರೋಪ ಕೇಳಿ ಬರ್ತಾ ಇದೆ. ವಕೀಲ ಸಂದೀಪ್ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ರು. ದೇವನಹಳ್ಳಿ ಪಟ್ಟಣದ ಹೊರವಲಯದಲ್ಲಿ ನಡೆದಿರುವಂತಹ ಘಟನೆ ಇದು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ಪಟ್ಟಣ, ಆ ಪಟ್ಟಣದಲ್ಲಿ ಆಗಿರುವಂತಹ ಘಟನೆ ಇದು. ತನ್ನ ಕಕ್ಷಿದಾರರ ಜಮೀನು ವೀಕ್ಷಣೆಗೆ ಅಂತ ವಕೀಲರು ಹೋಗಿರ್ತಾರೆ. ಆ ಸಂದರ್ಭದಲ್ಲಿ ಬಿಜೆಪಿ ಮುಖಂಡ ಅವ್ರ ಮೇಲೆ ಅಟ್ಯಾಕ್ ಮಾಡಿರುವಂಥದ್ದು. ಅತಿಕ್ರಮವಾಗಿ ವಿದ್ಯುತ್ ಕಂಬ ಹಾಕಿದ್ರು ವೇಣುಗೋಪಾಲ್. ಅತಿಕ್ರಮವಾಗಿ ವಿದ್ಯುತ್ ಕಂಬ ಹಾಕ್ತಾರೆ. ಈ ವಿಚಾರವಾಗಿ ವಕೀಲ ಮತ್ತು ವೇಣುಗೋಪಾಲ್ ನಡುವೆ ವಾಗ್ವಾದ ಆಗ್ತದೆ. ಈ ವೇಳೆ ಮಾತಿಗೆ ಮಾತು ಬೆಳೆದು ವಕೀಲ ಸಂದೀಪ್ ಮೇಲೆ ಹಲ್ಲೆ ಮಾಡಿದ್ದಾರೆ. ವಕೀಲ ಸಂದೀಪ್ ದೇವನಹಳ್ಳಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡ್ಕೊಳ್ತಾ ಇದ್ದಾರೆ. ಬಿಜೆಪಿ ಮುಖಂಡ ವೇಣುಗೋಪಾಲ್ ಮತ್ತು ಅವರ ಪುತ್ರ ವಿವೇಕ್ ವಿರುದ್ಧ ಈಗ ದೂರು ದಾಖಲಾಗಿದೆ. ಇವತ್ತು ಒಬ್ಬ ಅಡ್ವೊಕೇಟು ಅವ್ರ ಕಕ್ಷಿದಾರರಿಗೋಸ್ಕರ ಹೋದಾಗ ಹೊಡೆದಿದ್ದಾರೆ ಸರ್. ಇವತ್ತು ಹೊಡೆದು ಈ ರೀತಿ ರಕ್ತಾಪರ ಥರ ಹೊಡೆದಿದ್ದಾರೆ. ಮೂತಿ ಎಲ್ಲ ದಪ್ಪ ಆಗಿದೆ. ಈ ಥರ ಮಾಡಿದ್ದಾರೆ. ಒಬ್ಬ ಅಡ್ವೊಕೇಟ್ಗೆ ಏನು ಮಾಡ್ತೀರಾ ಫ್ರೆಂಡ್ಸ್, ಹಿಂಗಿದೆ. ಇವರು ರೌಡಿಸಮ್ ಮಾಡ್ತವ್ರೆ. ಬಂದ್ಬಿಟ್ಟು ಹೊಡೆದಿದ್ದಾರೆ. ಇವರು ವೇಣುಗೋಪಾಲ್ ಅನ್ನೋನು ಹೊಡೆದಿರೋದು. ಇವತ್ತು ಒಬ್ಬ ಅಡ್ವೊಕೇಟು ಅವ್ರ ಕಕ್ಷಿದಾರರಿಗೋಸ್ಕರ ಹೋದಾಗ ಹೊಡೆದಿದ್ದಾರೆ ಸರ್. ಇವತ್ತು